ಕೊಚಾಡಿಯನ್ ಸಿನಿಮಾ ವಿತರಕರಿಗೆ ನಕಲಿ ದಾಖಲೆ ಕೊಟ್ಟ ಆರೋಪ ಒಂದನೇ ಎಸಿಎಂಎಂ ಕೋರ್ಟ್ಗೆ ಹಾಜರಾದ ಲತಾ ರಜನಿಕಾಂತ್. ಈ ಹಿಂದೆ ಬಿಡುಗಡೆಯಾಗಿದ್ದಂತ ಕೊಚಾಡಿಯನ್ ಸಿನಿಮಾ ವಿತರಕರಿಗೆ ನಕಲಿ ದಾಖಲೆ ಕೊಟ್ಟಂತ ಆರೋಪ ಒಂದನೇ ಎಸಿಎಂಎಂ ಕೋರ್ಟ್ಗೆ ಹಾಜರಾಗಿದ್ದಾರೆ. ರಜನಿಕಾಂತ್ ಪತ್ನಿ ಲತಾ ರಜನಿಕಾಂತ್ ಷರತ್ತುಬದ್ಧ ಜಾಮೀನನ್ನ ಕೂಡ ಪಡೆದು ಕೋರ್ಟ್ನಿಂದ ಹೊರಟಿದ್ದಾರೆ. ಲತಾ ರಜನಿಕಾಂತ್ ಕೊಚಾಡಿಯನ್ ಚಿತ್ರಕ್ಕೆ 6.2 ಕೋಟಿ ರೂಪಾಯಿ ಸಾಲವನ್ನು ಪಡೆದಿದ್ರು. ಲತಾ ರಜನಿಕಾಂತ್ ಅವರು ಸಾಲ ಹಿಂದಿರುಗಿಸದಿದ್ದಕ್ಕೆ ಅಬೀರ್ ಚಂದ್ ನವಾಹರ್ ಸಲ್ಲಿಸಿದಂತ ದೂರು ಇದು. ಖುದ್ದು ಕೋರ್ಟ್ಗೆ ಹಾಜರಾಗಿ ಬೇಲನ್ನ ಪಡೆದುಕೊಂಡಿದ್ದಾರೆ ಲತಾ ರಜನಿಕಾಂತ್. ಜನವರಿ 6ಕ್ಕೆ ವಿಚಾರಣೆಯನ್ನ ಮುಂದೂಡಿದೆ ಒಂದನೇ ಎಸಿಎಂಎಂ ಕೋರ್ಟ್. ಈ ಹಿಂದೆ ಬಿಡುಗಡೆಯಾಗಿದ್ದಂತ ಕೊಚಾಡಿಯನ್ ಸಿನಿಮಾ ವಿತರಕರಿಗೆ ನಕಲಿ ದಾಖಲೆ ಕೊಟ್ಟಂತ ಆರೋಪದ ಹಿನ್ನೆಲೆಯಲ್ಲಿ ಇವತ್ತು ಲತಾ ರಜನಿಕಾಂತ್ ಅವರಿಗೆ ಬೇಲ್ ಸಿಕ್ಕಿದೆ. ಬರೋಬ್ಬರಿ 6.2 ಕೋಟಿ ರೂಪಾಯಿಗಳ ಸಾಲದ ಮೊತ್ತವನ್ನು ಪಡೆದಿದ್ರು. ಆ ಒಂದು ಸಂದರ್ಭದಲ್ಲಿ ನಕಲಿ ದಾಖಲೆಯನ್ನು ಕೊಟ್ಟಿದ್ರು ಅನ್ನೋ ಆರೋಪ ಕೇಳಿ ಬಂದಿತ್ತು. ಲತಾ ರಜನಿಕಾಂತ್ ಅವರ ವಿರುದ್ಧ ಸಾಲವನ್ನು ಹಿಂತಿರುಗಿಸದಿದ್ದಕ್ಕೆ ಅಬೀರ್ ಚಂದ್ ನವಾಹರ್ ಅನ್ನೋರು ದೂರನ್ನ ಕೂಡ ದಾಖಲಿಸಿದ್ರು. ಇವತ್ತು ಖುದ್ದು ಕೋರ್ಟ್ಗೆ ಹಾಜರಾಗಿದ್ದಾರೆ ಲತಾ ರಜನಿಕಾಂತ್ ಅವರು. ಬೇಲ್ ಸಿಕ್ಕಿದೆ ಅವ್ರಿಗೆ, ಷರತ್ತುಬದ್ಧ ಜಾಮೀನು. ಜನವರಿ 6ನೇ ತಾರೀಕಿಗೆ ವಿಚಾರಣೆ ಕೂಡ ಮುಂದೂಡಲಾಗಿದೆ. ಇನ್ನು ನಾವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀವಿ, ಕೋರ್ಟ್ಗೆ ಹಾಜರಾಗಿ ಬೇಲ್ ಪಡೆದಂತ ಲತಾ ರಜನಿಕಾಂತ್ ಅವ್ರನ್ನ ಒಂದನೇ ಎಸಿಎಂಎಂ ಕೋರ್ಟ್ಗೆ ಅವರು ಖುದ್ದು ಹಾಜರಾಗಿದ್ದಾರೆ. ಅಂದ್ರೆ ಇನ್ ಪರ್ಸನ್ ಬಂದಿದ್ದಾರೆ ಕೋರ್ಟ್ಗೆ, ಬಂದು ಹಾಜರಾಗಿ ಬೇಲನ್ನ ಕೂಡ ಪಡೆದಿದ್ದಾರೆ. ಷರತ್ತುಬದ್ಧ ಜಾಮೀನು ಅವ್ರಿಗೆ ಸಿಕ್ಕಿದೆ. ಹೆಚ್ಚಿನ ಮಾಹಿತಿಯನ್ನು ನೀಡುತ್ತಾರೆ ನಮ್ಮ ಪ್ರತಿನಿಧಿ ಅಂಕಿತಾ. ಈಗ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ಅಂಕಿತಾ, ಖುದ್ದು ಲತಾ ರಜನಿಕಾಂತ್ ಅವರು ಇವತ್ತು ಒಂದನೇ ಎಸಿಎಂಎಂ ಕೋರ್ಟ್ಗೆ ಹಾಜರಾಗಿ ಷರತ್ತುಬದ್ಧ ಜಾಮೀನನ್ನ ಪಡೆದಿರೋ ಅಂಥದ್ದು. ಈಗ ಜನವರಿ 6ಕ್ಕೆ ಕೂಡ ಪ್ರಕರಣ ಮುಂದೂಡಿಕೆ ಆಗಿದೆ ವಿಚಾರಣೆ. ಅಂಕಿತಾ, ಮಧುಸೂದನ್ ಕೊಚಾಡಿಯನ್ ಚಿತ್ರದ ವಿತರಕರಿಗೆ ನಕಲಿ ದಾಖಲೆ ನೀಡಿದ ಆರೋಪಕ್ಕೆ ಸಂಬಂಧಪಟ್ಟಂತೆ ಆಡ್ ಬ್ಯೂರೋ ಏಜೆನ್ಸಿ ಒಂದು ದೂರನ್ನ ಕೊಟ್ಟಿರ್ತಾರೆ. ಅಂದ್ರೆ ಅಬೀರ್ ಚಂದ್ ನವಾಹರ್ ಏನಿದ್ದಾರೆ ಅವರು ಒಂದು ಹಲ್ಸೂರುಪೇಟೆ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನ ಕೊಡ್ತಾರೆ. ಆ ಒಂದು ದೂರಿನ ಆಧಾರದ ಮೇಲೆ ನ್ಯಾಯಾಲಯದ ಅನುಮತಿ ಪಡೆದು ಒಂದು FIR ಕೂಡ ದಾಖಲಾಗುತ್ತೆ. ಆ FIR ಆಧಾರದ ಮೇಲೆ ಪೊಲೀಸರು ಕೂಡ ತನಿಖೆಯನ್ನ ಮಾಡ್ತಾರೆ. ಈ ಪ್ರಕರಣ ಸುಮಾರು 2015ರಲ್ಲಿ ದಾಖಲಾಗಿದ್ದಂತಹ ಪ್ರಕರಣ ಹಲ್ಸೂರು ಗೇಟ್ ಪೊಲೀಸ್ ಠಾಣೆಯಲ್ಲಿ ಒಂದು FIR ಕೂಡ ದಾಖಲಾಗಿರುತ್ತೆ. ಸದ್ಯ ಇವತ್ತು ಕೋರ್ಟ್ಗೆ ರಜನಿಕಾಂತ್ ಪತ್ನಿ ಲತಾ ರಜನಿಕಾಂತ್ ಅವರು ಆಗಮಿಸಿದ್ದಾರೆ. ಒಂದನೇ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಏನಿದೆ ಎಸಿಎಂಎಂ ಕೋರ್ಟ್, ಆ ಒಂದು ಕೋರ್ಟ್ಗೆ ಹಾಜರಾಗಿದ್ದಾರೆ. ಇದರಲ್ಲಿ ಪ್ರಮುಖವಾಗಿ ಏನು ಅಂತಂದ್ರೆ ಕೊಚಾಡಿಯನ್ ಚಿತ್ರಕ್ಕೆ ಸುಮಾರು 6.2 ಕೋಟಿ ರೂಪಾಯಿ ಸಾಲವನ್ನ ಪಡೆದಿದ್ರು ಲತಾ ಅವರು. ಅದನ್ನ ಹಿಂತಿರುಗಿಸದ ಒಂದು ಆರೋಪ ಕೂಡ ಕೇಳಿ ಬಂದಿತ್ತು. ಅದಲ್ಲದೆ ಕೂಡ ನಕಲಿ ಲೆಟರ್ ಹೆಡ್ ಅನ್ನ ನೀಡಿದ್ದಾರೆ ಅನ್ನೋ ಒಂದು ಆರೋಪ. ಹಾಗಾಗಿ ಇವತ್ತು ಖುದ್ದು ಕೋರ್ಟ್ಗೆ ಹಾಜರಾಗಿದ್ದಾರೆ. ಹಾಜರಾದ ಬಳಿಕ ನ್ಯಾಯಾಲಯ ಅವರಿಗೆ ಷರತ್ತುಬದ್ಧ ಜಾಮೀನನ್ನ ಕೂಡ ನೀಡಿದೆ. ಇಬ್ಬರು ವ್ಯಕ್ತಿಗಳ ಬಾಂಡ್ ಜೊತೆಗೆ ಮುಂದಿನ ವಿಚಾರಣೆಗೆ ತಪ್ಪದೆ ಹಾಜರಾಗಬೇಕು ಅನ್ನೋ ಒಂದು ಷರತ್ತನ್ನ ಕೂಡ ನೀಡಿತ್ತು. ನ್ಯಾಯಾಧೀಶರಾದಂತಹ ಆನಂದ್ ಕರಿಯಮ್ಮನವರು ಜಾಮೀನನ್ನ ಮಂಜೂರು ಮಾಡಿದ್ದಾರೆ. 25,000 ನಗದು ಹಾಗೆ 1 ಲಕ್ಷ ಬಾಂಡ್ ಹಾಗೆ ಸಾಕ್ಷಿಗಳ ಮೇಲೆ ಯಾವುದೇ ಕಾರಣಕ್ಕೂ ಪ್ರಭಾವ ಬೀರುವಂತಿಲ್ಲ ಎಂಬ ಷರತ್ತನ್ನ ವಿಧಿಸಿ ಈ ಒಂದು ವಿಚಾರಣೆಯನ್ನ ಜನವರಿ 6ಕ್ಕೆ ಮುಂದೂಡಿಕೆ ಮಾಡಿದ್ದಾರೆ. ವಿಚಾರಣೆಗೆ ಕರೆದಂತಹ ಸಂದರ್ಭದಲ್ಲಿ ಅವರು ಬರಲೇಬೇಕು ಅನ್ನೋ ಒಂದಷ್ಟು ಷರತ್ತನ್ನ ಕೂಡ ಈಗಾಗಲೇ ನ್ಯಾಯಾಲಯ ಆದೇಶದ ಮೂಲಕ ಹೊರಡಿಸಿರೋದು. ಮಧುಸೂದನ್, ಧನ್ಯವಾದ ಅಂಕಿತಾ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.